ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ರೆ ಎಲ್ಲ? ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಇವತ್ತು ನಾನು ಬೆಳಗ್ಗೆ 5 o'clockಗೆ ಎದ್ದು ಡ್ಯೂಟಿಗೆ ಹೊರಟು ಬಸ್ಸಲ್ಲಿ ಬಂದು ಕೂತಿದ್ದೀನಿ ಕಣ್ರಿ. ಬಸ್ಸಲ್ಲಿ ಬಂದು ಕೂತಾಗಲಾದರೂ ಮೆಸೇಜ್ ಬರಬೇಕು ತಾನೇ. ಬಂದು ಅರ್ಧ ದಾರಿಗೆ ಬಂದ ಮೇಲೆ ಮೆಸೇಜ್ ಹಾಕಿದ್ದಾರೆ, ಶ್ರುತಿ ಟುಡೇ ಯುವರ್ ಆನ್ ಕಾಲ್ ಅಂತ. ಹೆಂಗ್ರಿ ಇದೆಲ್ಲ? ಮತ್ತೆ ಅರ್ಧ ದಾರಿ ಬಸ್ ನಿಲ್ಲಿಸಿ ಅಲ್ಲಿಂದ ಇಳ್ಕೊಂಡು ಒಬ್ಬಳೇ ನಡ್ಕೊಂಡು ಬರ್ತಾಯಿದ್ದೀನಿ. ಎಲ್ಲಿ ಇಳಿದೆ ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಸ್ಟ್ರೈಟ್ ರೋಡು ಅಂದ್ಕೊಂಡು ನಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲಾದರೂ ಮಿಸ್ ಆದರೆ ದೇವರೇ ಗತಿ. ಇವತ್ತೆಲ್ಲ ಬರೀ ನಾನು ನನ್ನ ಅಪಾರ್ಟ್ಮೆಂಟ್ ಹುಡ್ಕೋದೇ ಕೆಲಸ ಆಗುತ್ತೆ. ಆದರೂ ಓಕೆ, ಇವತ್ತು ಇಲ್ಲಿ ನ್ಯಾಷನಲ್ ಡೇ, ಸೌದಿ ನ್ಯಾಷನಲ್ ಡೇ ಇವತ್ತು. ಹಾಗಾಗಿ ನಾನು ನಿನ್ನೆಯಿಂದ ರಾಯರನ್ನ ಕೇಳ್ಕೊತಾ ಇದ್ದೆ, ರಾಯರೇ ನಾಡೇನಾದರೂ ಆನ್ ಕಾಲ್ ಕೊಡಲಿ ಅಂತ. ನಿಜವಾಗ್ಲೂ ನನ್ನ ಬೇಡಿಕೆ ರಾಯರಿಗೆ ಕೇಳಿಸ್ಬಿಡ್ತು ಅನಿಸುತ್ತೆ. ಅದರಲ್ಲೂ ಅರ್ಧಕ್ಕೆ ಹೋದ್ಮೇಲೆ ಆನ್ ಕಾಲ್ ಅಂತ ಮೆಸೇಜ್ ಹಾಕಿದ್ರು. ಇಟ್ಸ್ ಓಕೆ, ಪರವಾಗಿಲ್ಲ. ಆದ್ರೂ ಖುಷಿ ಆಗ್ತಿದೆ, ಯಾಕಂದರೆ ನಾಳೆ ನಾಡ್ದು 3 ದಿನ ನನಗೆ, ಇವತ್ತಿಂದ ನಾಳೆ ನಾಡ್ದು 3 ದಿನ ರಜಾ ಸಿಕ್ತಲ್ಲ ಅಂತ ಖುಷಿ ಆಗ್ತಿದೆ. ರಜೆ ಸಿಕ್ಕಿದ್ರೂ ಏನಿಲ್ಲ, ರೂಮಲ್ಲೇ ಒಬ್ಬಳೇ ಇರೋದೆ. ಹೊರಗಡೆ ಹೋದರೆ ದುಡ್ಡಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ ಹೊರಗಡೆ ಹೋಗ್ಬೋದು. ಎಲ್ಲರಿಗೂ ಡ್ಯೂಟಿ ಇರುತ್ತೆ, ಹಂಗಾಗಿ ಎಲ್ಲೂ ಹೋಗಲ್ಲ. ಆದ್ರೂ ಏನಪ್ಪ ಮಾಡೋದು, ಇವತ್ತು 3 ದಿನ ಹೆಂಗೆ ರೂಮಲ್ಲಿ ಕಳೆಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆದರೂ ಓಕೆ, ಏನೋ ಮೊಬೈಲ್ ಇದೆ, ಆರಾಮಾಗಿ ವೀಡಿಯೋಸ್ ನೋಡ್ಕೊಳ್ಳೋದು, ಆರಾಮಾಗಿ ನಿದ್ರೆ ಮಾಡೋದು, ಊಟ ಮಾಡೋದು, ಮಲಗೋದು, ಇಷ್ಟೇ ಕೆಲಸ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಟುಡೇ ಬ್ಲಾಗ್ ಹೀಗಿದೆ. ಬಾಯ್ ಫ್ರೆಂಡ್ಸ್, ಬಾಯ್.